Okay, welcome everyone. Welcome to Vishishta Gurukul YouTube channel. My name is Revanth. ಇವತ್ತು ರ್ಯಾಷನಲ್ ನಂಬರ್ ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡೋಣ. ರ್ಯಾಷನಲ್ ನಂಬರ್ಸ್ ಇದು 8th ಸ್ಟ್ಯಾಂಡರ್ಡ್ ಫಸ್ಟ್ ಚಾಪ್ಟರ್. ದಿಸ್ ಈಸ್ ರ್ಯಾಷನಲ್ ನಂಬರ್ 8th ಸ್ಟ್ಯಾಂಡರ್ಡ್ ಫಸ್ಟ್ ಚಾಪ್ಟರ್. ಈ ರ್ಯಾಷನಲ್ ನಂಬರ್ಗಿಂತ ಹೋಗೋಕ್ಕಿಂತ ಮುಂಚೆ ಈ ನಂಬರ್ ಬಗ್ಗೆ ನೋಡೋಣ. ಈ ನಂಬರ್ ಅಂದ್ರೇನು? ಡಿಜಿಟ್ಸು. ಈ ನಂಬರಲ್ಲೂ ಸುಮಾರು ಟೈಪ್ ಇದೆ. ಇಂಟೀಜರ್ಸ್ ಇದೆ, ಹೋಲ್ ನಂಬರ್ಸ್ ಇದೆ, ನ್ಯಾಚುರಲ್ ನಂಬರ್ಸ್ ಇದೆ, ಇವನ್ ನಂಬರ್ಸ್ ಇದೆ, ಆಡ್ ನಂಬರ್ಸ್ ಇದೆ, ಇರ್ಯಾಷನಲ್ ನಂಬರ್ಸ್ ಇದೆ, ರ್ಯಾಷನಲ್ ನಂಬರ್ಸ್. ಹಾಗಾದರೆ ಈ ರ್ಯಾಷನಲ್ ನಂಬರ್ಸ್ ಅಂದರೆ ಏನು? ರ್ಯಾಷನಲ್ ನಂಬರ್ಸ್ ಅಂದರೆ ನಂಬರ್ಸ್ P/Q ಫಾರ್ಮಲ್ಲಿರುತ್ತೆ. ಕಂಡೀಷನ್ ಏನಪ್ಪ ಅಂದರೆ ಕ್ಯೂ ಯಾವಾಗಲೂ ಕೂಡ 0ಗೆ ಈಕ್ವಲ್ ಆಗಿರಬಾರ್ದು. ಏನಕ್ಕಾಗಿರಬಾರ್ದು? 0ಗೆ ಈಕ್ವಲ್ ಆದರೆ ಇದನ್ನು ಡಿಫೈನ್ ಮಾಡೋದಕ್ಕಾಗಲ್ಲ. ಈ ಕೋಷನ್ನ ಡಿಫೈನ್ ಮಾಡೋದಕ್ಕಾಗಲ್ಲ. ಈ P/Qನ ಡಿಫೈನ್ ಮಾಡೋದಕ್ಕಾಗಲ್ಲ. ಅದಕ್ಕೆ ಕ್ಯೂ ಯಾವತ್ತೂ 0ಗೆ ಈಕ್ವಲ್ ಆಗಿರಬಾರ್ದು. ಇದೇ ಡೆಫಿನೇಷನ್. ದ ನಂಬರ್ ವಿಚ್ ಆರ್ ಇನ್ ದ ಫಾರ್ಮ್ ಆಫ್ P/Q ವೇರ್ Q ಈಸ್ ನಾಟ್ ಈಕ್ವಲ್ ಟು 0. ದಿಸ್ ಈಸ್ ದ ಡೆಫಿನೇಷನ್ ಆಫ್ ರ್ಯಾಷನಲ್ ನಂಬರ್ಸ್. ಈ ರ್ಯಾಷನಲ್ ನಂಬರ್ಸ್ ಡೆಫಿನೇಷನ್ ತಿಳ್ಕೊಂಡಾಯಿತು. ಹಾಗಾದರೆ ಈಗ ನಂಬರ್ ಸಿಸ್ಟಮಲ್ಲಿ ನಾವು ಒಂದು 4 ಪ್ರಾಪರ್ಟೀಸ್ನ ನೋಡ್ತೀವಿ. ಆ ಪ್ರಾಪರ್ಟೀಸ್ ರ್ಯಾಷನಲ್ ನಂಬರ್ಸ್ಗೆ ಅಪ್ಲೈ ಆಗುತ್ತೋ ಇಲ್ಲ ಅಂತೇಳಿ ನೋಡೋಣ. ಒಂದು ಯಾವುದು? ಕ್ಲೋಜರ್ ಪ್ರಾಪರ್ಟಿ. ಯಾವುದದು? ಕ್ಲೋಜರ್ ಪ್ರಾಪರ್ಟಿ. ಈ ಕ್ಲೋಜರ್ ಪ್ರಾಪರ್ಟಿ ಏನೇನು ಹೇಳುತ್ತೆ? ಕ್ಲೋಜರ್ ಪ್ರಾಪರ್ಟಿ ಏನೇನು ಹೇಳುತ್ತೆ ಅಂದರೆ ಎ ಮತ್ತು ಬಿಯನ್ನು 2 ರ್ಯಾಷನಲ್ ನಂಬರ್ಸ್ ತಗೊಳ್ಳಿ. ರ್ಯಾಷನಲ್ ನಂಬರ್ಸ್ ತಗೊಂಡು ಇದಕ್ಕೆ ಅಡಿಷನ್ ಮಾಡಿ, ಸಬ್ಟ್ರಾಕ್ಷನ್ ಮಾಡಿ, ಮಲ್ಟಿಪ್ಲಿಕೇಶನ್ ಮಾಡಿ, ಹಾಗೆಯೇ ಡಿವಿಷನ್ ಮಾಡಿ. ಬಂದಂಥ ಆನ್ಸರ್ನ ಸಿ ಅಂತ ಇಟ್ಕೊಳ್ಳಿ. ಓಕೆ, ಈ ಸಿ ಅನ್ನೋ ಆನ್ಸರು ರ್ಯಾಷನಲ್ ನಂಬರ್ ಸೆಟ್ ಒಳಗಡೆ ಇರುತ್ತೆ. ರ್ಯಾಷನಲ್ ನಂಬರ್ನ ಕ್ಯೂ ಇಂದ ರೆಪ್ರೆಸೆಂಟೇಷನ್ ಮಾಡ್ತೀವಿ. ಯಾವುದರಿಂದ? ಕ್ಯಾಪಿಟಲ್ ಕ್ಯೂ ಇಂದ ರೆಪ್ರೆಸೆಂಟೇಷನ್ ಮಾಡ್ತೀವಿ. ಈ ಕ್ಯೂವಿಗೆ ಬಿಲಾಂಗ್ ಆಗುತ್ತಾ ಆನ್ಸರು ಅನ್ನೋದೇ ಕ್ಲೋಜರ್ ಪ್ರಾಪರ್ಟಿ ಅಂದರೆ ಹೇಳುತ್ತೆ. ಈ ಸಬ್ಟ್ರಾಕ್ಷನ್ನು ಬಿಲಾಂಗ್ ಆಗುತ್ತೆ ರ್ಯಾಷನಲ್ ನಂಬರೆಲ್ಲ, ಅಂದರೆ ಸಬ್ಟ್ರಾಕ್ಷನಿಂದ ಬರೋ ಆನ್ಸರ್. ಅದೇ ಥರ ಮಲ್ಟಿಪ್ಲಿಕೇಶನಿಂದ ಬರೋ ಆನ್ಸರ್ ಕ್ಯೂಗೆ ಬಿಲಾಂಗ್ ಆಗುತ್ತಾ. ಅದೇ ಥರ A/C ಬರೋ ಸಿ ಆನ್ಸರು ಕ್ಯೂಗೆ ಅಂದರೆ ಕ್ಯೂ ಅಲ್ಲಿ ಬಿಲಾಂಗ್ ಆಗುತ್ತೆ ಅಂಥೇಳಿ ಈ ಕ್ಲೋಜರ್ ಪ್ರಾಪರ್ಟಿ ಹೇಳುತ್ತೆ. ಅಂದರೆ ಈ ರ್ಯಾಷನಲ್ ನಂಬರ್ ಸೆಟ್ಟಿಂದ ಯಾವುದೋ 2 ನಂಬರ್ ತಗೊಂಡು ಅದಕ್ಕೆ ಮ್ಯಾಥಮೆಟಿಕಲ್ ಆಪರೇಷನ್ನ ಮಾಡಿದ್ರೆ ಅದರಲ್ಲಿ ಬರೋ ಆನ್ಸರು ಅದೇ ಸೆಟ್ಟಲ್ಲಿ ಬರುತ್ತಾ? ಬಂದರೆ ಆ ರ್ಯಾಷನಲ್ ನಂಬರು ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಅಂಡರಲ್ಲಿ ಕ್ಲೋಸ್ ಆಗಿರುತ್ತೆ ಅಂತ. ಅಂದರೆ ಬರೋ ಆನ್ಸರು ಆ ಸೆಟ್ಟಲ್ಲಿ ಇರುತ್ತೆ. ಅದೇ ಈ ಕ್ಲೋಜರ್ ಪ್ರಾಪರ್ಟಿ ಹೇಳೋದು. ಓಕೆನಾ? ಅದೇ ಥರ ಇನ್ನೊಂದಿದೆ ಕಾಮ್ಯುಟೇಟಿವ್ ಪ್ರಾಪರ್ಟಿ ಅಂತ. ಈ ಕಾಮ್ಯುಟೇಟಿವ್ ಪ್ರಾಪರ್ಟಿ ಅಂದರೆ ಏನು? ದ ಕಾಮ್ಯುಟೇಟಿವ್ ಪ್ರಾಪರ್ಟಿ ಈಸ್ ಆಲ್ಸೋ ಆ್ಯಸ್ ಕ್ಲೋಜರ್ ಪ್ರಾಪರ್ಟಿ. ಏನು? ಈ ರ್ಯಾಷನಲ್ ನಂಬರ್ ಸೆಟ್ಟಲ್ಲಿ P/Q ವೇರ್ Q ಈಸ್ ನಾಟ್ ಈಕ್ವಲ್ ಟು 0. ಇದು ರ್ಯಾಷನಲ್ ನಂಬರ್ ಸೆಟ್ಟು. ಈ ರ್ಯಾಷನಲ್ ನಂಬರ್ ಸೆಟ್ಟಲ್ಲಿ ಯಾವುದೋ 2 ನಂಬರ್ ತಗೊಳ್ಳಿ. A ಆ್ಯಂಡ್ B ಅನ್ನೋದು 2 ನಂಬರ್ ತಗೊಳ್ಳಿ. ಆ 2 ನಂಬರ್ಗೆ ಅಡಿಷನ್ ಮಾಡಿ A+B ಅಂತ. ಅದೇ ಥರ ಉಲ್ಟಾ ಮಾಡಿ B+A ಅಂತ ಮಾಡಿ. ಈ A+B ಮತ್ತು B+A ಎರಡೂ ಕೂಡ ರ್ಯಾಷನಲ್ ನಂಬರ್ ಸೆಟ್ಟಲ್ಲಿದ್ದರೆ ಆವಾಗ ಕಾಮ್ಯುಟೇಟಿವ್ ಪ್ರಾಪರ್ಟಿ ಸ್ಯಾಟಿಸ್ಫೈ ಆಗುತ್ತೆ. ಅದೇ ಥರ ಸಬ್ಟ್ರಾಕ್ಷನಿಗೆ A-B ಈಸ್ ಈಕ್ವಲ್ ಟು B-A. A-B ಅಲ್ಲಿ ಬರೋ ಆನ್ಸರ್, B-A ಬರೋ ಆನ್ಸರ್ ಎರಡು ಈಕ್ವಲ್ ಆಗಿರಬೇಕು. ಮತ್ತು ಬಂದಿರೋ ನಂಬರು ರ್ಯಾಷನಲ್ ನಂಬರ್ ಸೆಟ್ಟಲ್ಲಿ ಇರಬೇಕು. ಆವಾಗ ಮಾತ್ರ ಕಮ್ಯುಟೇಟಿವ್ ಪ್ರಾಪರ್ಟಿ ಅಂಡರ್ ಸಬ್ಟ್ರಾಕ್ಷನ್ ಸ್ಯಾಟಿಸ್ಫೈಡ್. ಅದೇ ಥರ
ಮಲ್ಟಿಪ್ಲಿಕೇಶನ್ ಎ ಇಂಟು ಬಿ, ಬಿ ಇಂಟು ಎ. ಅದೇ ಥರ ಎ ಡಿವೈಡೆಡ್ ಬೈ ಬಿ, ಬಿ ಡಿವೈಡೆಡ್ ಬೈ ಎ ಬಿ ಬದಲು ಬೇರೆ ತೊಗೋಬೋದಾ ಅಂತ ಕೇಳಿದ್ರೆ ಎ ಬಿ ಬದಲು ಬೇರೆನೂ ಕೂಡ ತೊಗೋಬೋದು. ನೀವು ಎಕ್ಸ್ ವೈ ಏನು ಬೇಕಾದರೂ ತೊಗೊಳ್ಳಿ. ಯಾವುದೋ ಎರಡು ವೇರಿಯೇಬಲ್ ತೊಗೊಂಡು ಆ ವೇರಿಯೇಬಲ್ನ ಡಿಫೈನ್ ಮಾಡಿ. ಇಫ್ ಎ ಆ್ಯಂಡ್ ಬಿ ಆರ್ ದ ಟೂ ನಂಬರ್ಸ್ ವಿಚ್ ಆರ್ ಇನ್ ದ ರ್ಯಾಷನಲ್ ನಂಬರ್ ಸೆಟ್, ಆಫ್ಟರ್ ದಟ್ if a plus b is equal to b plus a which belongs to rational numbers, then commutative property satisfied. ಅದೇ ಥರ ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ಗೂ ಮಾಡಿ. ಓಕೆನಾ? ಅದೇ ಥರ ಕಾಮ್ಯುಟೇಟಿವ್ ಪ್ರಾಪರ್ಟಿ ಆಯಿತು. ಕಾಮ್ಯುಟೇಟಿವ್ ಪ್ರಾಪರ್ಟಿ ಆದಮೇಲೆ ಏನು ಬರುತ್ತೆ? ಅಸೋಸಿಯೇಟಿವ್ ಪ್ರಾಪರ್ಟಿ. ಅಸೋಸಿಯೇಟಿವ್ ಪ್ರಾಪರ್ಟಿ ಅಸೋಸಿಯೇಟಿವ್ ಪ್ರಾಪರ್ಟಿ ಆ ವರ್ಡಲ್ಲೇ ಇದೆ. ಅಸೋಸಿಯೇಷನ್ ಅಂದರೆ ಗ್ರೂಪಿಂಗ್ ಅಂತ. ಏನಂತ? ಗ್ರೂಪಿಂಗ್ ಅಂತ. ಈ ಅಸೋಸಿಯೇಟಿವ್ ಪ್ರಾಪರ್ಟಿಯಲ್ಲಿ 3 ನಂಬರ್ ತೊಗೊತೀವಿ, ಎ ಬಿ ಸಿ. ಈ ನಂಬರ್ ಎಲ್ಲಿರುತ್ತೆ? ರ್ಯಾಷನಲ್ ನಂಬರ್ ಸೆಟ್ಟಲ್ಲಿರುತ್ತೆ. ಇಲ್ಲಿ ಎ ಬಿ ಎಲ್ಲಿರುತ್ತೆ? ರ್ಯಾಷನಲ್ ನಂಬರ್ ಸೆಟ್ ಇರುತ್ತೆ. ಇಲ್ಲಿ ಎ ಬಿ ಎಲ್ಲಿರುತ್ತೆ? ರ್ಯಾಷನಲ್ ನಂಬರ್ ಸೆಟ್ ಒಳಗಡೆ ಇರುತ್ತೆ. ಈ ರ್ಯಾಷನಲ್ ನಂಬರ್ ಸೆಟ್ ಯಾವ ಥರ ಇರುತ್ತೆ? ಕ್ಯೂ ಈಸ್ ಈಕ್ವಲ್ ಟು ಪಿ ಬೈ ಕ್ಯೂ, ಕ್ಯೂ ಈಸ್ ನಾಟ್ ಈಕ್ವಲ್ ಟು 0. ಇದೇ ರ್ಯಾಷನಲ್ ನಂಬರ್ ಸೆಟ್. ಈ ಥರ ಇರುತ್ತೆ ಪಿ ಬೈ ಕ್ಯೂ ಫಾರ್ಮಲ್ಲಿ. ಎ ಬಿ ಸಿ ಅನ್ನೋ 3 ನಂಬರ್ ತೊಗೊಳ್ಳಿ. ಆ 3 ನಂಬರು ರ್ಯಾಷನಲ್ ನಂಬರ್ ಅಂದರೆ ಕ್ಯೂ ಸೆಟ್ಟಲ್ಲಿ ಇರಬೇಕು. ಆ ಕ್ಯೂ ಸೆಟ್ಟಲ್ಲಿರೋ ರ್ಯಾಷನಲ್ ನಂಬರ್ಸ್ ಎ ಬಿ ಸಿ ಅನ್ನು ತೊಗೊಂಡು ಆ ಎ ಬಿ ಸಿನ ಯಾವ ಥರ ಮಾಡಬೇಕು ಅಂದರೆ ಎ ಅಂಡರ್ ಅಡಿಷನಲ್ಲಿ ಎ ಪ್ಲಸ್ ಬಿ ಪ್ಲಸ್ ಸಿ. ಇನ್ನೇನು ಮಾಡಿದ್ವಿ? ಬಿ ಮತ್ತು ಸಿನ ಗ್ರೂಪ್ ಮಾಡಿದ್ವಿ. ಅದೇ ಥರ ಈ ಕಡೆ ಎ ಪ್ಲಸ್ ಬಿ ಪ್ಲಸ್ ಸಿ. ಅಸೋಸಿಯೇಷನ್ ಅಂದ್ರೇನು? ಗ್ರೂಪಿಂಗ್ ಅಂತ ಹೇಳಿದೆ ಅಲ್ವಾ? ಈ ಥರ ಫಸ್ಟ್ ಕೇಸಲ್ಲಿ ಬಿ ಪ್ಲಸ್ ಸಿನ ಗ್ರೂಪ್ ಮಾಡಿ. ಫಸ್ಟಲ್ಲಿ ಎ ಪ್ಲಸ್ ಬಿ ಮಾಡ್ತೀರಾ, ಅದನ್ನು ಮಾಡ್ಕೊಳ್ಳಿ. ಆದರೆ ಎರಡನೇ ಸೆಟ್ಟಲ್ಲಿ ಈಗ ನಾನಿಲ್ಲಿ ಬಿ ಪ್ಲಸ್ ಸಿ ಗ್ರೂಪಿಂಗ್ ಮಾಡಿದ್ದೀನಿ, ಇಲ್ಲಿ ಎ ಪ್ಲಸ್ ಬಿ ಮಾಡಬೇಕು. ಅದೇ ಥರ ಇಲ್ಲೇನಾದರೂ ನೀವು ಎ ಪ್ಲಸ್ ಬಿ ಮಾಡ್ಕೊಂಡಿದ್ರೆ ಇಲ್ಲಿ ಬಿ ಪ್ಲಸ್ ಸಿ ಮಾಡ್ಕೋಬೇಕು. ಆ ಥರ ಗ್ರೂಪಿಂಗ್ ಮಾಡ್ಕೊಳ್ಳಿ. ಗ್ರೂಪಿಂಗ್ ಮಾಡಿ ಈ ಎ ಬಿ ಸಿ ನಂಬರ್ನ ಇಲ್ಲಿ ಅಪ್ಲೈ ಮಾಡಿ. ಬರೋ ಆನ್ಸರು ಕೂಡ ರ್ಯಾಷನಲ್ ನಂಬರ್ ಸೆಟ್ಟಲ್ಲಿದ್ದರೆ ದೆನ್ ದಿಸ್ ಒನ್ ಈಸ್ ಸ್ಯಾಟಿಸ್ಫೈಡ್, ಅದರ್ವೈಸ್ ನಾಟ್. ಅದೇ ಥರ ಸಬ್ಟ್ರಾಕ್ಷನಿಗೆ ಹೆಂಗೆ? ಎ ಮೈನಸ್ ಬಿ ಮೈನಸ್ ಸಿ, ಎ ಮೈನಸ್ ಬಿ ಆಫ್ ಮೈನಸ್ ಸಿ. ಮಲ್ಟಿಪ್ಲಿಕೇಶನ್ಗೆ ಎ ಇಂಟು ಬಿ ಇಂಟು ಸಿ ಇಂಟುನ ನಾನು ಡಾಟಲ್ಲಿ ರೆಪ್ರೆಸೆಂಟೇಷನ್ ಮಾಡ್ತೀನಿ. ಅಂದರೆ ಎಕ್ಸ್ ವೈ ತೊಗೊಂಡ್ರೆ ಕನ್ಫ್ಯೂಷನ್ ಆಗುತ್ತೆ ಅಂತ. ಎ ಇಂಟು ಬಿ ಇಂಟು ಸಿ. ಅದೇ ಥರ ಡಿವಿಷನಿಗೆ ಎ ಡಿವೈಡೆಡ್ ಬೈ ಬಿ ಡಿವೈಡೆಡ್ ಬೈ ಸಿ ವಿಚ್ ಈಸ್ ಈಕ್ವಲ್ ಟು ಎ ಡಿವೈಡೆಡ್ ಬೈ ಬಿ ಹಾಫ್ ಡಿವೈಡೆಡ್ ಬೈ ಸಿ. ಈ ಥರ ಕ್ಯಾಲ್ಕುಲೇಷನ್ ಮಾಡಿ, ಇದು ಎಲ್ ಎಚ್ ಎಸ್ ಅಂತ ತೊಗೊಳ್ಳಿ, ಇದು ಆರ್ ಎಚ್ ಎಸ್ ಅಂತ ತೊಗೊಂಡು ಎರಡು ಕ್ಯಾಲ್ಕುಲೇಷನ್ ಮಾಡಿ ಬರೋ ಆನ್ಸರು ಕೂಡ ರ್ಯಾಷನಲ್ ನಂಬರ್ ಸೆಟ್ಟಲ್ಲಿದ್ದರೆ ದೆನ್ ದಿಸ್ ಅಸೋಸಿಯೇಟಿವ್ ಪ್ರಾಪರ್ಟಿ ಈಸ್ ಸ್ಯಾಟಿಸ್ಫೈಡ್, ಅದರ್ವೈಸ್ ನಾಟ್. ಓಕೆನಾ? ಈಗ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿಗೆ ಹೋಗೋಣ. ಏನು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ? ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಂದ್ರೇನು? ನೇಮಲ್ಲೇ ಇದೆ, ಡಿಸ್ಟ್ರಿಬ್ಯೂಷನ್ ಪ್ರಾಪರ್ಟಿ. ಏನು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಂದರೆ ಇಲ್ಲೂ ಕೂಡ 3 ಟರ್ಮ್ ತೊಗೊತೀವಿ, ಎ ಬಿ ಸಿ ಅಂತ. ಇವೆಲ್ಲಿರಬೇಕು? ರ್ಯಾಷನಲ್ ನಂಬರ್ ಸೆಟ್ಟಲ್ಲಿರಬೇಕು. ಓಕೆ, ಏನು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಂದರೆ ನೋಡಿ, ಈಗ ಎ ಪ್ಲಸ್ ಬಿ ಇಂಟು ಸಿ. ಏನು ಮಾಡಿದೆ ನಾನೀಗ? 2 ಆಪರೇಷನ್ ಅಟ್ ಎ ಟೈಮ್ ತೊಗೊಂಡೆ. ಈ ಪಾಸಿಟಿವ್ನ ಅಂದರೆ ಪ್ಲಸ್ನ ಬಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ, ಸಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ. ಯಾವ ಥರ? ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಸಿ. ಮಧ್ಯದಲ್ಲಿ ಏನು ಬರುತ್ತೆ? ಇಂಟು ಸೈನ್ ಬರುತ್ತೆ. ಏನು ಈ ಪ್ಲಸ್ಸು ಇದಕ್ಕೂ ಡಿಸ್ಟ್ರಿಬ್ಯೂಟ್ ಆಯಿತು ಎ ಪ್ಲಸ್ ಬಿ ಅಂತ, ಮತ್ತು ಎ ಪ್ಲಸ್ ಸಿ ಅಂತ ಸಿಗೂ ಡಿಸ್ಟ್ರಿಬ್ಯೂಟ್ ಆಯಿತು. ಇದೇ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಹೇಳೋದು. ಇಲ್ಲಿ ನೀವು ಮೈನಸ್ ತೊಗೊಂಡ್ರೆ ಎ ಮೈನಸ್ ಬಿ ಇಂಟು ಸಿ ತೊಗೊಂಡ್ರೆ ಎ ಮೈನಸ್ ಬಿ ಇಂಟು ಎ ಮೈನಸ್ ಸಿ. ಎ ಬಿಗೂ ಡಿಸ್ಟ್ರಿಬ್ಯೂಷನ್ ಆಯಿತು, ಎಗೂ ಡಿಸ್ಟ್ರಿಬ್ಯೂಷನ್, ಎ ಬಿ ಸಿ 3 ಇನ್ವಾಲ್ವ್ ಆಯಿತು. ಈ ಥರ ಇದೆ. ಇದು ಎಲ್ ಎಚ್ ಎಸ್ ಅಂತ ತೊಗೊಂಡ್ರೆ ಇದು ಆರ್ ಎಚ್ ಎಸ್. ಎರಡೂ ಕೂಡ ಸೇಮ್ ಬಂದು ಬರೋ ಆನ್ಸರ್ ಕೂಡ ರ್ಯಾಷನಲ್ ನಂಬರ್ ಸೆಟ್ಟಲ್ಲಿ ಇತ್ತು ಅಂದರೆ ದೆನ್ ಓನ್ಲಿ ದಿಸ್ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಈಸ್
ಸ್ಯಾಟಿಸ್ಫೈಡ್, ಅದರ್ವೈಸ್ ನಾಟ್. ಇಲ್ಲಿ ಬೇಕಾದರೆ ಡಿವಿಷನ್ ತೊಗೊತೀರಾ, ಇಲ್ಲಿ ಡಿವಿಷನ್ ತೊಗೊಳ್ಳಿ, ಈ ಡಿವಿಷನ್ ಮಧ್ಯದಲ್ಲಿ ಬರುತ್ತೆ, ಇವೆರಡು ಈ ಥರ ಆಗುತ್ತೆ. ಸ್ಯಾಟಿಸ್ಫೈ ಆಗಿ ಬರೋ ಆನ್ಸರು ಕೂಡ ರ್ಯಾಷನಲ್ ನಂಬರಲ್ಲಾಗಿದ್ದರೆ ಅದಕ್ಕೆ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಸ್ಯಾಟಿಸ್ಫೈಡ್ ಆಯಿತು ಅಂತ ಹೇಳ್ತೀವಿ. ಓಕೆ, ಈಗ ಅದೇ ಥರ ಈಗ ಅಡಿಟಿವ್ ಇನ್ವರ್ಸ್ ಅಂದರೆ ಏನು, ಇದೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಅಡಿಟಿವ್ ಇನ್ವರ್ಸ್. ಅಡಿಟಿವ್ ಇನ್ವರ್ಸ್ ಅಂತಂದರೆ ಈಗ ನೀವು ಯಾವುದೋ ನಂಬರ್ ತೊಗೊತೀರ, ಈಗ ತೊಗೊಳ್ಳೋಣ ಎ ಅಂತ ತೊಗೊಳ್ಳೋಣ, ಅದ್ರದ್ದು ಇನ್ವರ್ಸ್ ನಂಬರ್ ಏನಾಗುತ್ತೆ, ಮೈನಸ್ ಎ ಆಗುತ್ತೆ. ಈ ಎ ಮತ್ತು ಮೈನಸ್ ಕ್ಯಾಲ್ಕುಲೇಷನ್ ಮಾಡಿದರೆ ಎ ಮೈನಸ್ ಎ ಬಿಕಮ್ 0 ಅಲ್ವಾ. ದಿಸ್ ಈಸ್ ಕಾಲ್ಡ್ ಆಸ್ ಅಡಿಟಿವ್ ಇನ್ವರ್ಸ್. ಏನಿದು ಅಡಿಟಿವ್ ಇನ್ವರ್ಸ್. ಸಬ್ಟ್ರಾಕ್ಟಿವ್ ಇನ್ವರ್ಸ್ ಅಂದರೆ ಅದು ಅದೇ ಥರ. ಅಡಿಟಿವ್ ಇನ್ವರ್ಸ್ ಇಂಪಾರ್ಟೆಂಟು, ಸಬ್ಟ್ರಾಕ್ಟಿವ್ ಇನ್ವರ್ಸ್ ಅಂತ ನಾವು ಎಲ್ಲೂ ಯೂಸ್ ಮಾಡಲ್ಲ. ಅಡಿಟಿವ್ ಇನ್ವರ್ಸ್. ಈಗ ಅಡಿಟಿವ್ ಐಡೆಂಟಿಟಿ ಅಂದರೆ ಅಡಿಟಿವ್ ಐಡೆಂಟಿಟಿ ಅಂದರೆ ಯಾವುದೋ ನಂಬರ್ ತೊಗೊತೀರ. ಫಾರ್ ಎಕ್ಸಾಂಪಲ್ ಎಗೆ ಯಾವುದೋ ನಂಬರ್ನ ನೀವು ಮಲ್ಟಿಪ್ಲೈ ಮಾಡ್ತೀರಾ, ಅದು ಮಲ್ಟಿಪ್ಲೈ ಆದಮೇಲೂ ಕೂಡ ಏನೇ ಬರಬೇಕು, ಅದಕ್ಕೆ ಅಡಿಟಿವ್ ಐಡೆಂಟಿಟಿ ಅಂತೀವಿ. ಯಾವುದು ಸರಿ ಯಾವುದೇ ನಂಬರ್ನ ಅಡಿಷನ್ ಮಾಡಿದ್ರೆ ಸೇಮ್ ನಂಬರ್ ಬರಬೇಕು. ಯಾವುದು ಈಗ ಅಡಿಟಿವ್ ಐಡೆಂಟಿಟಿ ಅಂದರೆ 0. ನೀವು ಯಾವುದೇ ಕ್ಯಾಲ್ಕುಲೇಷನ್ ಮಾಡಿ ಈ 0 ಅನ್ನೋದೇನಾಗಿರುತ್ತೆ, ಅಡಿಟಿವ್ ಐಡೆಂಟಿಟಿ ಆಗಿರುತ್ತೆ. ಅಂದರೆ ಯಾವುದೇ ನಂಬರ್ ತೊಗೊಳ್ಳಿ, ಎಕ್ಸಾಂಪಲ್ 2 ತೊಗೊಳ್ಳಿ, 2 + 0 ಮಾಡಿದ್ರೆ 2ನೇ ಬರುತ್ತೆ. ಅಂದರೆ ಅಂದರೆ ಏನು ಮುಂಚೆ ಇತ್ತು ಅದೇ ನಂಬರ್ ಎರಡನೇ ಸತಿನೂ ಬರುತ್ತಲ್ಲ. ದಟ್ಸ್ ವೈ ದಿಸ್ ಒನ್ ಈಸ್ ಕಾಲ್ಡ್ ಆಸ್ ಅಡಿಟಿವ್ ಐಡೆಂಟಿಟಿ. ಈಗ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂತ ತೊಗೊಳ್ಳೋಣ. ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂದರೆ ಏನು? ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂತಂದರೆ ಯಾವುದೋ ಒಂದು ನಂಬರ್ ತೊಗೊತೀರ. ಈಗ ನಾನು ಎ ಅಂತ ತೊಗೊತೀನಿ. ಈ ಎನ ಯಾವುದೋ ಒಂದು ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 1 ಬರಬೇಕು. ಯಾವ್ದು ನಂಬರಿಂದ ಮಲ್ಟಿಪ್ಲೈ ಮಾಡಿದ್ರೆ 1 ಬರುತ್ತೆ? 1/a ಜೊತೆ. 2 ತೊಗೊಂಡ್ರೆ ಇಂಟು 1/2, ಈ 2 ಕ್ಯಾನ್ಸಲ್ ಆಗಿ 1 ಬರುತ್ತೆ. ಇದಕ್ಕೆ ಈ ಥರ ಇರೋ ನಂಬರ್ಗೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂತೀವಿ. ಈಗ ಅದೇ ಅಡಿಟಿವ್ ಐಡೆಂಟಿಟಿ ನೋಡಿದ್ವಿ, ಅದೇ ಥರ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಅಂದರೆ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ. ಹಂಗಂದ್ರೆ ಏನು? ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಅಂತಂದರೆ ಈಗ ಅಡಿಷನ್ ಮಾಡಿದಾಗ ಸೇಮ್ ನಂಬರ್ ಬಂತು, ಈಗ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಸೇಮ್ ನಂಬರ್ ಬೇಕು. ಏನು ತೊಗೊಳ್ಳೋಣ? ಎ ಅನ್ನೋ ನಂಬರು, ಎ ಜೊತೆ ಯಾವುದೋ ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ ಏನೇ ಬರಬೇಕು. ಯಾವ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಎ ಬರುತ್ತೆ? 1ಇಂದ, ಹೌದಾ? ಎ ಇಂಟು 1 ಆಲ್ವೇಸ್ ಗಿವ್ಸ್ ಎ. ಈಗ 2 ತೊಗೊಂಡ್ರೆ 2 × 1 ಗಿವ್ಸ್ 2. 200 ತೊಗೊಂಡ್ರೆ 200 × 1 ಗಿವ್ಸ್ 200. ಈಗ 1 ಏನಾಗುತ್ತೆ? ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ. ಅಂದರೆ ಆ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಸೇಮ್ ನಂಬರ್ ಮತ್ತೆ ರಿಪೀಟ್ ಆಗುತ್ತೆ, ಅದಕ್ಕೆ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ. ಈಗ ಅಡಿಟಿವ್ ಐಡೆಂಟಿಟಿಯಲ್ಲಿ ನಾವು 2 + 0 ತೊಗೊತೀವಿ, 2ನೇ ಬರುತ್ತಲ್ವಾ. 2000 + 0 ಮಾಡ್ತೀನಿ, 2000 ಬರುತ್ತಲ್ವಾ. ಅಂದರೆ ಯಾವ ನಂಬರ್ ತೊಗೊಂಡು ಅದ್ರ ಜೊತೆ ಅಡಿಷನ್ ಮಾಡಿದ್ರೆ ಅದೇ ನಂಬರ್ ಸೇಮ್ ನಂಬರ್ ಬಂದರೆ ಅದಕ್ಕೆ ಅಡಿಟಿವ್ ಐಡೆಂಟಿಟಿ ಅಂತೀವಿ. ಇಷ್ಟೇ ನಿಮ್ಮ ರ್ಯಾಷನಲ್ ನಂಬರ್ಸ್ ಚಾಪ್ಟ್ರಲ್ಲಿರೋ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಪ್ರಾಪರ್ಟೀಸ್ ಆಫ್ ರ್ಯಾಷನಲ್ ನಂಬರ್ಸ್. One is closure property, commutative property, associative property, distributive. ಕ್ಲೋಸರ್ ಪ್ರಾಪರ್ಟಿಲಿ 3: ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್. ಅದೇ ಥರ ಅಸೋಸಿಯೇಟಿವ್ ಪ್ರಾಪರ್ಟಿನಲ್ಲೂ ಅಂಡರ್ ಅಡಿಷನ್, ಅಂಡರ್ ಸಬ್ಟ್ರಾಕ್ಷನ್, ಅಂಡರ್ ಮಲ್ಟಿಪ್ಲಿಕೇಶನ್, ಅಂಡರ್ ಡಿವಿಷನ್. ಅದೇ ಥರ ಅಸೋಸಿಯೇಟಿವ್ ಪ್ರಾಪರ್ಟಿ ಆಯಿತಾ. ಕಮ್ಯುಟೇಟಿವ್ ಪ್ರಾಪರ್ಟಿನಲ್ಲೂ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್. ಅದೇ ಥರ ಅಡಿಟಿವ್ ಇನ್ವರ್ಸ್, ಅಡಿಟಿವ್ ಐಡೆಂಟಿಟಿ, ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್, ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ. ಈಗ ಆ ಪ್ರಾಪರ್ಟಿನ ಯಾವ ಥರ ಸಾಲ್ವ್ ಮಾಡೋದು ಅಂತೇಳಿ 1 by 1 ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಎಕ್ಸಾಂಪಲ್ ಜೊತೆ ಹೇಳ್ಕೊಡ್ತೀನಿ ಅದು ಹೆಂಗೆ ಮಾಡೋದು ಅಂತ. ಓಕೆ, ಇಲ್ಲಿಗೆ ಏನು ಪ್ರಾಪರ್ಟೀಸು ಮತ್ತು ಇನ್ವರ್ಸು ಐಡೆಂಟಿಟಿದು ಮುಗೀತು. ನೆಕ್ಸ್ಟು ನೋಡೋಣ, ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.